ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಬಿಕಾಸ್ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ವೈರಾಗ್ಯದ ಮಾತುಗಳನ್ನ ಸಂದೇಶವನ್ನ ಎತ್ತಿ ಹಿಡಿತಾ ಇದೆ. ನಾನು ರಾಹುಲ್ ಗಾಂಧಿಗೆ ತೊಂದರೆ ಏನು ಕೊಡೋದಿಲ್ಲ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ. ಹಾಗಾಗಿ ಈ ಅವರಿಗೆ ತೊಂದರೆ ಕೊಡೋದು, ಭೇಟಿ ಆಗೋದು ಯಾವುದನ್ನು ಮಾಡೋದಿಲ್ಲ. ಅವರನ್ನ ಭೇಟಿ ಮಾಡಿ ತೊಂದರೆ ಕೊಡೋಕೆ ನನಗಿಷ್ಟ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹಗಳು ಇಲ್ಲ. ಇನ್ನು ನಾನು ಕಾರ್ಯಕರ್ತನಾಗಿ ಇರೋದಕ್ಕೆ ಬಯಸ್ತೀನಿ ಅಂತ ನವದೆಹಲಿಯಲ್ಲಿ ವೈರಾಗ್ಯದ ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇದೇ ಸಂದರ್ಭ ಅಹಿಂದ ಸಮಾವೇಶಕ್ಕೆ ಏನು ಸಿದ್ಧತೆಗಳು ನಡೀತಾ ಇದೆಯಲ್ಲ, ಅದರ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಗಳು ಸದ್ಯ ಅವರು ಶಸ್ತ್ರತ್ಯಾಗ ಮಾಡಿದ್ರ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಬಿಕಾಸ್ ಪದೇ ಪದೇ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಾಧ್ಯವಾಗಿರಲಿಲ್ಲ ಉಪಮುಖ್ಯಮಂತ್ರಿಗಳಿಗೆ. ಅದರ ಬದಲಾಗಿ ಮುಖ್ಯಮಂತ್ರಿಗಳನ್ನ ಮಾತ್ರ ರಾಹುಲ್ ಗಾಂಧಿ ಅವರು ಭೇಟಿಯಾದಂಥ ಇನ್ಸ್ಟೆನ್ಸು ನಮ್ಮ ಕಣ್ಣು ಮುಂದೆ ಇದೆ. ಇದೀಗ ಅವರು ವಿದೇಶದಿಂದ ಬಂದಿರುವಂತಹ ಸಂದರ್ಭದಲ್ಲಿ ಜಲಶಕ್ತಿ ಯೋಜನೆಗೋಸ್ಕರ ಡೆಲ್ಲಿನಲ್ಲೇ ಇರುವಂತಹ ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗಿತ್ತು. ಒಂದು ಸಂಸ್ಥೆನ ನೇಮಕ ಮಾಡಿದೆ. ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ. ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಕೆಲವು ಆಫೀಸರ್ಸು ಎಲ್ಲ ಕೂಡ ಎಲ್ಲರ ಪದೇ ಪದೇ ಯತ್ನಿಸಿದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಡಿಸಿಎಂಗೆ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಇದೀಗ ಮತ್ತೊಮ್ಮೆ ಅವರು ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕುತೂಹಲದ ನಡುವೆಯೇ ಡಿಸಿಎಂ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಶಸ್ತ್ರತ್ಯಾಗವನ್ನು ಮಾಡ್ಬಿಟ್ರ, ಹತಾಶ ಭಾವನೆಯನ್ನ ತಮ್ಮಲ್ಲಿ ರೂಢಿಸ್ಕೊಂಡ್ಬಿಟ್ರ ಡಿಸಿಎಂ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಪದೇ ಪದೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳಿದ್ರೂ ಕೂಡ ನಿರಾಕರಿಸಲಾಗಿತ್ತು ಉಪಮುಖ್ಯಮಂತ್ರಿಗಳಿಗೆ ಮಾತ್ರ. ಬಟ್ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದು, ಚರ್ಚೆ ಆಗೋದೆಲ್ಲವೂ ಕೂಡ ನಡೆದಿತ್ತು. ಹಾಗಾಗಿ ಇದೀಗ ಸ್ವತಃ ಡಿಸಿಎಂ ಅವರೇ ತಾವು ಅವರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳುವ ಮೂಲಕ ವೈರಾಗ್ಯದ ಪ್ರಯತ್ನವನ್ನ ಕೈ ಬಿಡುವಂತಹ ಮಾತುಗಳನ್ನ ಆಡಿದ್ರ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇದೆ. ನಾನು ಕಾರ್ಯಕರ್ತನಾಗಿರೋದಕ್ಕೇನೆ ಬಯಸ್ತೀನಿ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆಯಲ್ಲ, ಅದರ ಬಗ್ಗೆ ಕೂಡ ವ್ಯಂಗ್ಯವಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಮಾವೇಶ ಮಾಡೋರು ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ.